ನಾನು ಟ್ರಾವೆಲ್ ಮಾಡ್ತಾ ಇರೋದು ಇದು ಡೇ 1 ಅಂತ. ಅಂದರೆ ಒಂದು ಅರೌಂಡು ಒಂದು 10 ಡೇಸ್ ಆಗ್ಬೋದು. ಅದೇ ಥರ ನನ್ನ ಈ ಟ್ರಾವೆಲ್ ಜರ್ನಿಯಲ್ಲಿ ಇದು ಮೊದಲನೇ ದಿನ. ನಾನು ಹೋಗ್ತಾ ಇರೋದೆಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಇಲ್ಲೆಲ್ಲ ನಿನ್ನೆ ನೈಟೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೇಗ ಬಿಡ್ಬೇಕಂತ ಮಾಡಿದ್ದೆ, ಆದರೆ ಆಗಲಿಲ್ಲ. ಈಗ ಹೋಗ್ತಾ ಇದ್ದೀನಿ. ರೆಡಿ ಗೋ ಗೈಸ್. ಈಗ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲೊಂದು ಸ್ಟಾಪ್ ಹಾಕಿದ್ದೀನಿ. ಇದು ಯಾವುದು ಊರು ಗೊತ್ತಿಲ್ಲ. ಇಲ್ಲಿ ಟೋಲ್ ಹತ್ರ ಹಾಕಿದ್ದೀನಿ ನೋಡಿ. ಇದೇ ಟೋಲು. ಈ ಟೋಲ್ ಹತ್ರ ಗಾಡಿ ಸೈಡ್ ಆಗಿದೆ ಗೈಸ್. ಚೆನ್ನಾಗಿ ಕಾಣ್ತಿದೆಯಾ ಹೆಸರು? ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಆಲ್ರೆಡಿ ಅರೌಂಡ್ ಏನಿಲ್ಲ ಅಂದ್ರೂ ಒಂದು 100 ಕಿಲೋಮೀಟ್ರ್ ಬಂದಿದ್ದೀನಿ ಊರಿಂದ. ಇನ್ನೂ 190-200 ಇರ್ಬೋದು ಅನ್ನಿಸ್ತೈತೆ. ಟಯರ್ಡ್ ಆಗ್ತೈತೆ ಗೈಸ್. ಇಯರ್ಫೋನ್ ಇಟ್ಕೊಂಡ್ರೆ ಅದೊಂದು ರೋದನೆ ನೋಡಿ ಗೈಸ್. ಹೆಂಗೆ ನಿಂತೈತೆ ರಂಬಾರಿ. ಓಕೆ ಗೈಸ್, ಇನ್ನು ಮುಂದೆ ಭೇಟಿ ಆಗ್ತೀನಿ ಗೈಸ್. ಈಗ ಟೋಟಲಾಗಿ 200 ಕಿಲೋಮೀಟ್ರ್ ಹೊಡೆದಿದ್ದೀನಿ ಗಾಡಿ. ಇಲ್ಲಿ ಸೈಡ್ ಹಾಕಿದ್ದೀನಿ ಹೈವೇಯಲ್ಲಿ. ಈಗ ಇನ್ನು ಮುಂದೆ ಹೋಗಬೇಕು. ಇನ್ನೊಂದು 100 ಕಿಲೋಮೀಟ್ರ್ ಇದೆ. 100 ಕಿಲೋಮೀಟ್ರ್ ಹೊಡೆದ್ಬಿಟ್ರೆ ಮುಗಿದೋಯ್ತು. ಸೀದಾ ಶಿವಮೊಗ್ಗಕ್ಕೆ ಹೋಗಿ ಗಯಾಸ್ ಬೈಕ್ನ ಮೀಟ್ ಆಗೋದೆ ಗೈಸ್. ಬರೋ ದಾರಿಲಿ ಒಂದು ವ್ಯೂ ನೋಡಿದೆ, ನಿಮಗೆ ಈಗ ತೋರಿಸ್ತೀನಿ ನೋಡಿ. Not a bakery of life, equip my soul, find the real gold, I'll fulfill what I started. ಶಿವಮೊಗ್ಗ ರೋಡಲ್ಲಿ ಶಿವಗಂಗಾ ಅನ್ನೋ ಊರಲ್ಲಿ ನಾವು ಆಲ್ಟ್ ಆಗಿದ್ದೀವಿ ಇವತ್ತು. ಪ್ರೆಸೆಂಟ್ ಈಗ ಇಲ್ಲೇ ಇರೋದು. ಇಲ್ಲಿ ಒಂದು ಸ್ವಲ್ಪ ಅಡುಗೆ ಒಂಚೂರು ಮಾಡ್ಕೊಳ್ತಾ ಇದ್ದೆ. ಪ್ರೆಸೆಂಟ್ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ನೋಡಿ. ಅಣ್ಣವ್ರನ್ನು ತುಂಬ ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ಅಡಿಕೆ ಗಿಡ ಎಲ್ಲೋದಿದೆ, ಇದ್ರ ಬಗ್ಗೆನೇ ಇಲ್ಲೇ ಕೂತಿದ್ದೆ, ಮಾಹಿತಿ ಕೇಳ್ತಾ ಇದ್ದೆ. ಈಗ ಹೆಂಗೆ ಅಣ್ಣ ಇದು ಅಂತ ಕೇಳಿದ್ರೆ 6 ವರ್ಷಕ್ಕೊಮ್ಮೆ ಅಂತ ಇದು ಬಿಡೋದು. ಅಂದರೆ ಕಾಯಿಗಳೆಲ್ಲ ಬಿಡೋದು 6 ವರ್ಷದ ಮೇಲ್ಪಟ್ಟಂತೆ ಕಾಯಿಗಳು ಬಿಡೋದು. ಅಂದರೆ ಈ ಪ್ರೆಸೆಂಟ್ ಏನು ಬಿಡೋಲ್ಲ ಈಗೇನಿಲ್ಲ. ವರ್ಷಕ್ಕೊಂದು ಸರಿ. ಅಂದ್ರೆ ವರ್ಷಕ್ಕೆ ಒಂದು ಪಟ್ಟು ಅಂದರೆ ಯಾವ ಥರ? ವರ್ಷಕ್ಕೆ ಒಂದು ಪಟ್ಟು ಫಸ್ಟೇ ಬಂದು ಫಸ್ಲು. ಹಾಂ, ಅದನ್ನ 3 ತಿಂಗಳಿಗೆ 1 ತಿಂಗಳಿಗೆ ಕಿತ್ಕೊಂತಾರೆ. ಹಾಂ, ಅದನ್ನೆಲ್ಲ ಲಾಟ್ ಮಾಡಿ ಹಾಂ, ನಮಗೆ ಗೀಟಿದ ರೇಟಿಗೆ 4 ಲಕ್ಷ ಕೊಡ್ತಾರೆ, 5 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ. ಕ್ವಿಂಟಲ್ ಕ್ವಿಂಟಲ್ ಏನು ರೇಟ್ ಇದೆ ಈಗ? ಕ್ವಿಂಟಲ್ 60 ನಡೀತೈತಿ ಈಗ. 60,000 1 ಒಂದು ಕ್ವಿಂಟಲ್ 60,000. ಹಳೇದು 62, ಈಗ ಹೊಸ ಅಡಿಕೆ ಅಂತಾರೆ. ಈ ವರ್ಷದ ಹಂಗೆ ಇಟ್ಟು ಮುಂದಕ್ಕೆ 62,000 ಅದು. ಈ ವರ್ಷದ ಕೊಟ್ಲೆ 60,000 ಈಗಿನ ರೇಟು ನೋಡಿ ಗೈಸ್. ಅದಕ್ಕೆ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡು. 6 ವರ್ಷಕ್ಕೊಮ್ಮೆ ಇದು ಬಿಡೋದು. ಆದ್ರೂ ಹೆವಿ ರೇಟ್ ಐತಿ. Trains where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. ಅಣ್ಣ ಮಾತ್ರ ಈ ಕಡೆ ಜನನೇ ಇರೋದು ಹಂಗೆ ಏನೋ ಅನ್ನಿಸ್ತೈತೆ ನನಗೆ. ಎಲ್ಲ ಮಸ್ತ್ ಮಾತಾಡಿಸ್ತಾರೆ ಗಾಯ್ಸ್ ಇಲ್ಲಿ. ಅಣ್ಣ ನಿಧಾನಕ್ಕೆ ಹೋಗು ಅಂತ ಒಂದು ನಿಮ್ಮ ಮೇಲಾದ್ರೂ ಒಂದು 10 ಸರಿ ಹೇಳಿದ್ದಾರೆ ಅವ್ರು ಅಣ್ಣ.
ಏನೋ ಕೆಲಸ ಐತಂತ ಹೋದ್ರು. ಅಲ್ಲಿ ಹೋಗ್ತಿದ್ದಾರೆ ನೋಡ್ರಿ, ಅಲ್ಲಿ ಹೋಗ್ತಿದ್ದಾರೆ. ಅದೇ ಮಾತಾಡಿದ್ವಿ ಇಷ್ಟೊತ್ತು, ಅದೇ ತೋಟದ್ದು ಹೆಂಗಿಲ್ಲ ಅಂತ ಮಾತಾಡಿ ಚೆನ್ನಾಗಿ ಮಾತಾಡಿದ್ರು. ಊಟ ಮಾಡ್ಕೊಂಡು ಹೋಗಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ಏನಾದರೂ ತಂದುಕೊಡ್ಲಾ ಅಂತ ಕೇಳಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು. ಈಗ ನಮ್ಮ ಮ್ಯಾಗಿ ಕುದೀತಾ ಇದೆ. ಮ್ಯಾಗಿ ಒಂದು ಸ್ವಲ್ಪ ಕುದ್ಬಿಡುತ್ತಂದರೆ ಮಾಡ್ಕೊಂಡು ಉಂಡು ಹೋಗ್ಬಿಡೋದೆ ಸೀದಾ. ಹಾಲು ತಗೊಂಡಿದ್ದೀನಿ ನೋಡ್ರಿ ಗೈಸ್, ಹಾಲು ತಗೊಂಡಿದ್ದೀನಿ. ಕುದಿಬೇಕು. ಇನ್ನೊಂದು ಸ್ವಲ್ಪ ಕುದೀತು ಅಂದರೆ ಹೈವೇ ರೋಡಲ್ಲಿ ಇಲ್ಲಿ ನೋಡಿ ಚಪ್ರ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಷ್ಟು ಊಟ ಮಾಡ್ಕೊಂಡು ಮಲ್ಕೊಂಬಿಟ್ರೆ ನಿದ್ದೆ ಹಂಗೆ ಏರ್ಬಿಡುತ್ತೆ. ಯಾವುದೋ ಗೌಡೆಹಳ್ಳಿಯಿಂದ ಅಣ್ಣವ್ರು ಬಂದಿದ್ರು. ಜಸ್ಟ್ ಈಗ ಯಾವುದೋ ಪ್ರಸಾದ. ಅಣ್ಣ ಯಾವುದಣ್ಣ ಗುಡಿ ಹೆಸ್ರು ಏನಂದ್ರಲ್ಲ? ರಂಗನಾಥ ಸ್ವಾಮಿದು ದರ್ಶನ ಮಾಡ್ಕೊಂಬಂದು ಈಗ ಜಸ್ಟ್ ನನಗೆ ಪ್ರಸಾದ ಕೊಟ್ಟರು ಅಣ್ಣವರು. ಮಾತಾಡ್ಸಿದ್ರು. ಗೈಸ್ ಎಲ್ಲ ಮುಗೀತು. ಈಗ ಇಲ್ಲಿಂದ ಹೋಗೋದು. ಈಗ ಸ್ಟ್ರೇಟ್ ಈಗ ಶಿವಮೊಗ್ಗಕ್ಕೆ ಹೋಗಿ ನೆಕ್ಸ್ಟ್ ಮುಂದೆ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಕಾಫಿ ಸಲುವಾಗಿ. ಈಗ ಇದು ಮುಗಿದ ತಕ್ಷಣವೇ ಎಲ್ಲ ಮುಗಿದಿದೆ ಈಗ ಗೈಸ್. ಈಗೆಲ್ಲ ಇದು ಕಾಫಿ ಮಾಡ್ಕೊಳ್ಳೋಕೆ ನಿಂದ್ರಿಸಿದ್ದೆ ಇಲ್ಲಿ ಸ್ಪೇಸಲ್ಲಿ. ಈಗೆಲ್ಲ ಮುಗಿದಿದೆ. ಇಲ್ಲಿಂದ ಈಗ ಸ್ಟ್ರೇಟ್ ಹೋಗೋದೆ ಶಿವಮೊಗ್ಗಕ್ಕೆ. ಬಾಯ್, ಶಿವಮೊಗ್ಗದಲ್ಲಿ ಸಿಗ್ತೀನಿ ಗೈಸ್. ಈಗ ನಾನು ಶಿವಮೊಗ್ಗ ರೀಚ್ ಆಗಿದ್ದೀನಿ. ಈ ಪ್ರೆಸೆಂಟ್ ನಾನು ಎಲ್ಲಿರೋದು ಅಂತಂದರೆ ಶಿವಮೊಗ್ಗ ಬಸ್ ನಿಲ್ದಾಣ ನೋಡಿ. ಶಿವಮೊಗ್ಗ ಬಸ್ ನಿಲ್ದಾಣ ಹತ್ರ ಇದ್ದೀನಿ. ನಮ್ಮ ಅಂಬಾರಿ ಇಲ್ಲೇ ಇದೆ. ಗ್ಯಾಸ್ ಬ್ರೋ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ವೇಟ್ ಮಾಡ್ತಿರೋದು. ಈಗ ಅವರಿಗೆ ಈಗ ಫೋನ್ ಮಾಡಿದ್ದೆ ನಾನು, ಈಗ ಬರ್ತಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಈಗ ಬಂದರು ಅಂದರೆ ಚೆನ್ನಾಗಿರುತ್ತೆ ಗೈಸ್. ಗಯಾಸ್ ಬೈ ಅವ್ರ ಮನೆಗೆ ಬಂದಿದ್ದೀನಿ ಈಗ ಶಿವಮೊಗ್ಗದಲ್ಲಿ. ಇದೆ ಅವ್ರ ಮನೆ, ಗಯಾಸ್ ಬೈ ಅವ್ರ ಮನೆ ಇದೆ ಗೈಸ್. ಶಿವಮೊಗ್ಗಕ್ಕೆ ಬಂದಮೇಲೆ ಗಯಾಸ್ ಬೈನ ತೋರಿಸೋದೇ ಮರ್ತುಬಿಟ್ಟಿದ್ದೆ. ಯಾಕಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಟೀ ಎಲ್ಲ ಕುಡಿದು ಊಟ ಗೀಟ ಎಲ್ಲ ಮಾಡಿ ಫುಲ್ಲು ಮಾತಾಡಿ ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ಗಯಾಸ್ ಬೈ ಅವರು ಫೈನಲಿ ಇಲ್ಲಿದ್ದಾರೆ. ಮಾತಾಡಿ. ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗದವರೇ. ನಮ್ಮ ಬ್ರದರಿಗೆ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದಿನಿ. ಶಿವಮೊಗ್ಗ ಬಂದರೆ ಬಂದೇ ಬರಬೇಕು ಒಂದು ನಮ್ಮ ಪ್ಲೇಸಿಗೆ, ತೀರ್ಥಹಳ್ಳಿ ರೋಡಲ್ಲಿ. ನಮ್ಮ ಬ್ರದರೇ ತೋರಿಸಿ ಸ್ವಲ್ಪ. City lights blink, they got secrets to spill. Painted asphalt whispers a soulful chill. ಬಿಡುತ್ತಾರೋ ಏನೋ ಗೊತ್ತೇ ಇಲ್ಲ. ವೆಲ್ಕಮ್ ಶಿವಮೊಗ್ಗ, ವೆಲ್ಕಮ್. ನಾವಿದ್ದೀವಿ ನಿಮಗೋಸ್ಕರ. ನಮಗೆ ಮಾತೆ ಬರ್ತಿಲ್ಲ, ಅಷ್ಟು ವೆದರ್ ಎಲ್ಲ ಫುಲ್ ಸೂಪರ್ ಆಗೈತಿ ಇಲ್ಲಿ. ಭಾಳ ಪ್ಲೇಸ್ ಸಕ್ಕತ್ತೈತೆ. ಎಲ್ಲರೂ ವಿಸಿಟ್ ಮಾಡಿ ಬನ್ನಿ. ಶಿವಮೊಗ್ಗ ಬಂದರೆ ಗಾಜನೂರು ಡ್ಯಾಮು, ಈ ರೋಡಲ್ಲಿ ತೀರ್ಥಹಳ್ಳಿ ರೋಡ್ ಸಕ್ಕತ್ತೈತಿ ಪ್ಲೇಸ್ ಮಾತ್ರ. ನೀವು ಎಲ್ಲಿ ಬಂದರೂ ಒಳ್ಳೆ ಪ್ಲೇಸ್. ಥ್ಯಾಂಕ್ ಯು ಗೈಸ್. ಗಯಾಸ್ ಬೈ ಅವರು ನಮ್ದೆಲ್ಲ ಫುಲ್ ಮೈಂಡೇ ಇದು ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ ಇನ್ನೊಂದು ಪ್ಲೇಸಿಗೆ ಕರ್ಕೊಂಬಂದಿದ್ದಾರೆ, ತೋರಿಸ್ತೀನಿ ನೋಡ್ರಿ. ಸಕ್ಕತ್ತೈತೆ ಪ್ಲೇಸ್. ವೆಲ್ಕಮ್ ಶಿವಮೊಗ್ಗ ನೋಡಿ ಗೈಸ್. ಪ್ಲೀಸ್ ಶಿವಮೊಗ್ಗಕ್ಕೆ ವಿಸಿಟ್ ಮಾಡಿರಿ. ಒಂದ್ಸರಿ ಆದರೂ ಬಂದೇ ಬರ್ರಿ ಇಲ್ಲಿಗೆ. ವೆಲ್ಕಮ್ ಶಿವಮೊಗ್ಗ. ಯಾರಿದ್ರು ಬಂದೇ ಬರಬೇಕು, ಶಿವಮೊಗ್ಗ ಬರಲೇಬೇಕು. ಗಯಾಸ್ ಬೈ ಅವರು ಪಕೋಡ ತಿನ್ಸಕ್ಕೆ ಬಂದಿದ್ದಾರೆ ನಮಗೆ ನೋಡ್ರಿ. ಫೇಮಸ್ ಜಿಜಿ. ಫೇಮಸ್, ಒಳ್ಳೆ ಫೇಮಸ್. ಬನ್ನಿ ಕಬಾಬ್ ತಿನ್ಬೇಕಂದ್ರೆ ಬನ್ನಿ ಬೈಪಾಸಿಗೆ. ಶಿವಮೊಗ್ಗ ಕಬಾಬ್, ಶಿವಮೊಗ್ಗ. ಗೈಸ್, ಇಷ್ಟೊತ್ತು ಸುತ್ತಾಡಿ ಫುಲ್ ಸಾಕಾಗೋಯ್ತು. ಏನು ಈ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಆದ್ರೂ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ನೈಟ್ ಟೈಮ್
ಒಂದು 9 ಗಂಟೆ ಆಗಿರ್ಬೋದು. ಕುಂತ್ಕೊಂಡು ಆರಾಮಾಗಿ 9 ಗಂಟೆ ಕರೆಕ್ಟು 9 ಗಂಟೆ ಆಗಿದೆ. ಆರಾಮಾಗಿ ಕುಂತ್ಕೊಂಡು ನನ್ನ ಸಲುವಾಗಿ ಈಗ ಭಾಳ ಇಷ್ಟ ಅಂತೇಳಿ ಒಂದು ಮುಜಾಫರ್ ಅಂತೇಳಿ ಅಕ್ಕಿದು ಸ್ವೀಟ್ ಬರುತ್ತೆ, ಆ ಸ್ವೀಟ್ನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ವೆಲ್ಕಮ್ ಸೊ ಮಚ್. ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ವೆಲ್ಕಮ್. ಶುಭರಾತ್ರಿ. ಶುಭರಾತ್ರಿ.